ಎಸ್, ಈ ವಿಚಾರದಲ್ಲಿ ನಾನು ನಮ್ಮ ಸುಪ್ರೀತ್ ಅವ್ರನ್ನ ಕೇಳ್ತೀನಿ. ಡಿ ಬಾಸ್ ಅವರು ದೊಡ್ಡ ಫ್ಯಾನ್ ಅವರು. ಒಂದು ಕಡೆ ಫ್ಯಾನ್ಗಳಿಗಿದೆ ನಟ ದರ್ಶನ್ ಅವರು ರಾಜಕಾರಣಕ್ಕೆ ಬರಬೇಕು ಅನ್ನುವಂಥದ್ದು. ಯಾಕಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ನಂತರದಲ್ಲಿ ಒಂದು ಹೈ ಫ್ಯಾನ್ ಬೇಸನ್ನು ನೋಡಿದ್ದು ಅದು ದರ್ಶನ್ ಅವ್ರನ್ನ. ಸೊ ಹಾಗಾಗಿ ದರ್ಶನ್ ಅವರು ಈಗ ದೋಷಮುಕ್ತರಾಗಿ ಬಂದ ನಂತರದಲ್ಲಿ ಅವರು ರಾಜಕಾರಣಕ್ಕೆ ಬರಬೇಕು, ಪಕ್ಕದ ರಾಜ್ಯದಲ್ಲಿ ವಿಜಯ್ ಅವರು ಮಾಡಿದಂಥ ಒಂದು ಅಚೀವ್ಮೆಂಟು ಅಥವಾ ರಾಜಕಾರಣದಲ್ಲೇ ಈಗೇನು ಸರ್ಕಾರ ರಚನೆ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂಥ ಒಂದು ಪಾಸಿಬಿಲಿಟಿ ಸಾಧ್ಯನಾ? ಯಾಕಂದರೆ ಚಿತ್ರಮಂದಿರದ ಶಿಳ್ಳೆ ಚಪ್ಪಾಳೆನೇ ಬೇರೆ, ಮತಪೆಟ್ಟಿಗೆಯಲ್ಲಿ ಅದು ಬದಲಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಏನು ಹೇಳ್ತೀರಿ ಸರ್? ಖಂಡಿತ ನೀವು ಹೇಳ್ದಂಗೆ ನಾನು ಮೊದಲಿಗೆ ನನ್ನ ಮನೆ ದೇವರು ರೇಣುಕಾ ಯಲ್ಲಮ್ಮನ ನೆನೆಸ್ಕೊಳ್ತೀನಿ. ನಾನು ಏನೇ ಮಾತಾಡೋಕ್ಕಿಂತ ಮುಂಚೆ ಆ ತಾಯಿನ ನೆನೆಸ್ಕೊಂಡೇ ಮಾತಾಡೋದು. ಸೊ ನೀವು ಇವಾಗ ಏನು ಟೈಟಲ್ ಇಟ್ಟಿದ್ದೀರಾ ಇವತ್ತು ಯಾಕೆ ನೀವು ಡಿಸ್ಕಷನ್ ಮಾಡ್ತಿದ್ದೀರಾ ಅಂದರೆ, ತಮಿಳ್ನಾಡಲ್ಲಿ ಇವತ್ತು ವಿಜಯ್ ಅವರು 108 ಸೀಟ್ ತೊಗೊಂಡಿದ್ದಾರೆ. ಸೊ ಆದ್ದರಿಂದ ಇವತ್ತು ಕರ್ನಾಟಕದಲ್ಲಿ ದರ್ಶನ್ ಅವ್ರು ಯಾಕೆ ಬರಬಾರ್ದು? ದರ್ಶನ್ ಅವ್ರು ಅಂತಲೇ ಅಲ್ಲ, ಈಗ ಉಪೇಂದ್ರ ಸರ್ ಇದ್ದಾರೆ ಪ್ರಜಾಕೀಯ ಪಕ್ಷದಲ್ಲಿ, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದರು. ಸೊ ಇವಾಗ ನೀವು ದರ್ಶನ್ ಸರ್ ಅವರ ಹೆಸರಿಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಅಂದಾಗ ಪ್ರತಿಯೊಬ್ಬರ ಕಣ್ಣು, ಪ್ರತಿಯೊಬ್ಬರ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಜನ ಈ ಕಾರ್ಯಕ್ರಮನ ನೋಡ್ತಿರ್ತಾರೆ. ಏನಕ್ಕೆ ಅಂತಂತಂದರೆ ಅವ್ರಿಗಿರುವಂಥ ಫ್ಯಾನ್ ಬೇಸ್ ಆ ಥರ ಇದೆ. ಫ್ಯಾನ್ ಬೇಸ್ ಅನ್ನೋದಕ್ಕಿಂತ ನಾನು ರಿಯಲ್ ಆಗಿ ನೋಡ್ಬಿಟ್ಟಿದ್ದೀನಿ ಅವ್ರನ್ನ. ಯಾಕಂದರೆ ನಾವು 2023ರಲ್ಲಿ ಬೆಂಗಳೂರಲ್ಲಿ ಚುನಾವಣೆ ಆಯಿತು. ನನ್ನ ಕ್ಷೇತ್ರ ಎಸ್ಪೆಷಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ನನ್ನ ಕ್ಷೇತ್ರ. ಸೊ ಆವಾಗ ದರ್ಶನ್ ಅವರು ಬಂದು 2 ದಿನ ಜೊತೆಲೇ ಇದ್ದರು, ನಾನು ಅವ್ರ ಜೊತೆಲೇ ಇದ್ದೆ. ಸೊ ಆಗ ಏನಾಯಿತು ಅಂತಂದರೆ, ಮಾಮೂಲಿ ಜನಕ್ಕಿಂತ ಅವರು ಬಂದಾಗ ಜನಸಂಖ್ಯೆ ಜಾಸ್ತಿ ಆಯಿತು. ಸೊ ಆದ್ದರಿಂದ ಈಗ ಬರೀ ಏನು ಹೇಳ್ತಾರೆ, ಈಗ ತಮಿಳ್ನಾಡಲ್ಲಿ ಹೇಳ್ತಿದ್ರು ಬರೀ ಫ್ಯಾನ್ ಬೇಸ್ ಬರ್ತಾರೆ, ಓಟಾಗಿ ಮಾರಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಕರ್ನಾಟಕದಲ್ಲೂ ಕೂಡ ಅದು ಆಗುತ್ತೆ, ಪ್ರಯತ್ನ ಪಡಬೇಕು. ಜನ ಸೇರ್ತಾರೆ ಆದರೆ ಓಟಾಗಿ ಕನ್ವರ್ಟ್ ಆಗಲ್ಲ ಅನ್ನೋ ಮಾತು. ಈಗ ತಮಿಳ್ನಾಡಲ್ಲಿ ಚೇಂಜ್ ಆಗಿದೆಯಲ್ವ ಸರ್? ಈಗ ತಮಿಳ್ನಾಡಲ್ಲಿ ಜನ ಇದೆ. ಬಹುತೇಕ ಕಡೆ, ನಾನು ದರ್ಶನ್ ಅವ್ರ ವಿಚಾರ ಕೇಳ್ತಿಲ್ಲ, ಬಹುತೇಕ ಕಡೆ ರಾಜಕಾರಣಿಗಳು ಕೂಡ ಹೇಳ್ತಾರೆ ಜನ ಸೇರ್ತಾರೆ ಆದ್ರೆ ಓಟಾಗಿ ಕನ್ವರ್ಟ್ ಆಗಲ್ಲ ಅನ್ನುವಂಥ ಮಾತನ್ನ ರಾಜಕಾರಣಿಗಳು ಹೇಳ್ತಾರೆ. ಅದೇ ಕೂಡ ಆಂಧ್ರದಲ್ಲೂ ಹೇಳಿದ್ದಾರೆ, ತಮಿಳ್ನಾಡಲ್ಲೂ ಹೇಳ್ತಾ ಇದ್ರು. ಈ ಕರ್ನಾಟಕದಲ್ಲೂ ಇವಾಗ ಮೊನ್ನೆಯಿಂದ ನಾನು ನೋಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾರ್ದು ಫೋಟೋಗಳು ಹಾಕ್ತಿದ್ದಾರೆ. ಈ ಕಡೆ ದರ್ಶನ್ ಸರ್ದು ಫೋಟೋ ಹಾಕ್ತಾ ಇದ್ದಾರೆ, ಈ ಕಡೆ ಉಪೇಂದ್ರ ಅವ್ರ ಫೋಟೋ ಹಾಕ್ತಾ ಇದ್ದಾರೆ, ಈ ಕಡೆ ಶಿವಣ್ಣ ಫೋಟೋ ಹಾಕ್ತಾ ಇದ್ದಾರೆ, ಈ ಕಡೆ ಧ್ರುವ ಸರ್ಜಾ ಫೋಟೋ ಹಾಕ್ತಾ ಇದ್ದಾರೆ. ಅಂದರೆ ಈ ಫೋಟೋ ಇಟ್ಟು ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ವಿಜಯ್ ಸರ್ ಇವಾಗ ಅಲ್ಲಿ ಗೆದ್ದಿದ್ದಾರೆ, ಗೆದ್ದು ಅಷ್ಟು ಈಸಿ ಅಲ್ಲ ಸರ್ ಯಾರು ಅನ್ನುವಂಥ ಒಂದು ಫೋಟೋ ಕರ್ನಾಟಕದಲ್ಲಿ ಕಲಾವಿದರಲ್ಲಿ. ಯಾಕಂದ್ರೆ ರಾಜಕೀಯಕ್ಕೂ ಕಲಾವಿದರಿಗೂ ಒಂದು ಸಂಬಂಧ ಇದೆ ಸರ್. ಆ್ಯಕ್ಚುಲಿ ಈಗಂತಲ್ಲ, ಮುಂಚೆಯಿಂದನೂ ಸಂಬಂಧ ಇದೆ. ಯಾಕಂದ್ರೆ ನಾನು ತುಂಬ ಕಡೆ ಹೋಗಿದ್ದೀನಿ. ಈಗ ಪೊಲಿಟಿಕಲ್ ಅಂತ, ಯಾಕಂದ್ರೆ ನೀವು ಹೇಳೋದು ನಾನು ಒಪ್ಕೊಂತೀನಿ. ಯಾಕೆಂತಂದ್ರೆ ಎಷ್ಟೋ ಮಂದಿ ಅಭ್ಯರ್ಥಿಗಳ ಪರವಾಗಿ ರಾಜಕಾರಣಿಗಳ ಪರವಾಗಿ ಕ್ಯಾಂಪೇನ್ ಮಾಡಿದ್ರು ನಟರುಗಳು. ಜನ ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಿರೋದು ಏನು ಅಂತಂದ್ರೆ, ನಟರು ಬರೀ ಕ್ಯಾಂಪೇನಿಂಗ್ ಮಾತ್ರ ಸೀಮಿತ ಆಗ್ಬೇಡಿ, ನೀವು ನಿಂತ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. ಮತದಾರ ಅಕ್ಸೆಪ್ಟ್ ಮಾಡ್ತಾರ ನಟರನ್ನ ಅಂತ. ಈಗ ತಮಿಳ್ನಾಡಲ್ಲಿ ಚೇಂಜ್ ಮಾಡಿದ್ದಾರೆ, ಆಂಧ್ರದಲ್ಲಿ ಚೇಂಜ್. ಅಲ್ಲ, ಯಾಕಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ ಕರ್ನಾಟಕದ ರಾಜಕಾರಣನೇ ಬೇರೆ. ನಾನು ಆರಂಭದಲ್ಲೇ ಹೇಳಿದೆ, ತಮಿಳ್ನಾಡು ಆಂಧ್ರ ಪ್ರದೇಶದ ರಾಜಕಾರಣನೇ ಬೇರೆ, ಅದಕ್ಕೆ ಹೇಳಿದೆ ಸರ್. ಈಗ ತಮಿಳ್ನಾಡಲ್ಲಿ TVK ಅನ್ನೋ ಒಂದು ಪಕ್ಷನೇ ಇರಲಿಲ್ಲ 2 ವರ್ಷದ ಹಿಂದೆ. ಮೇಡಮ್ ಹೇಳ್ದಂಗೆ ಆಗ್ಲೇ 2 ವರ್ಷ ಹಿಂದೆ ಸ್ಥಾಪನೆ ಮಾಡಿದ್ದಂತಹ TVK ಇವತ್ತಿಗೆ ಮೆಜಾರಿಟಿ ಬಂದಿದೆ ಅಂದಾಗ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ ಸರ್. ಪ್ರತಿಯೊಬ್ಬ ಇವಾಗ ನೀವೇನು ಕಾರ್ಯಕ್ರಮ ಮಾಡ್ತಿದ್ದೀರಾ, ದರ್ಶನ್ ಸರ್ ರಾಜಕೀಯಕ್ಕೆ ಬರ್ತಾರೆ, ಈಗ ಅದು ಈಗಲ್ಲ. ಈಗ ಪ್ರತಿಯೊಂದು ದರ್ಶನ್ ಸರ್ ಬಗ್ಗೆ ನ್ಯೂಸ್ ಮಾಡ್ಬೇಕಂದ್ರೂ ದರ್ಶನ್ ಸರ್ ರಾಜಕೀಯಕ್ಕೆ ಬರ್ತಾರೆ, ದರ್ಶನ್ ಅವ್ರು ರಾಜಕೀಯಕ್ಕೆ ಬರ್ತಾರಂತೆ. ಈಗ ಅಭಿಮಾನಿಗಳು ಕೂಡ ನೆರೆಯ ರಾಜ್ಯಗಳಲ್ಲಾದಂಥ ಬೆಳವಣಿಗೆ ನೋಡಿದಾಗ ಈ ಪಾಯಿಂಟ್ ಬಂದೇ ಬಂದಿರ್ತಾವೆ ಎಲ್ಲ. ನಾನು ಪ್ರತಿಯೊಂದು ನ್ಯೂಸ್ ಚಾನೆಲ್ ನೋಡಿದಾಗ್ಲೂ ಕೂಡ ಇದು ಬಂದೇ ಬರುತ್ತೆ, ಈ ಪಾಯಿಂಟ್ ಬಂದೇ ಬರುತ್ತೆ. ಈಗ ತಮಿಳ್ನಾಡಲ್ಲಿ TVK ಅನ್ನೋ ಪಕ್ಷ ವಿಜಯ್ ಸರ್ ಇವಾಗ ಗೆದ್ದಿರೋದಕ್ಕೆ ಕರ್ನಾಟಕದಲ್ಲಿ ಮೆಜಾರಿಟಿ ಯಾರು ಬರ್ಬೋದು, ಫ್ಯಾನ್ ಬೇಸ್ ಯಾರಿಗೆ ಜಾಸ್ತಿ ಇದೆ ಅದೇ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿರೋದೆ. ಸೊ ಆದ್ದರಿಂದ ನಾನು ದರ್ಶನ್ ಸರ್ ಫ್ಯಾನ್ ಆಗಿ ಮಾತಾಡ್ತಾ ಇಲ್ಲ, ಇವತ್ತು ಕಾಮನ್ ಆಗಿ ಮಾತಾಡ್ತಾ ಇದ್ದೀನಿ. ತುಂಬ ಜನಗಳಿಗೆ ಆಸೆ ಇದೆ, ಬಿಕಾಸ್ ಅವ್ರು ಮಾಡಿರುವಂಥ ಇವಾಗ TVK ಪಕ್ಷನೂ ಅಷ್ಟೇ, ವಿಜಯ್ ಸರ್ ಅಷ್ಟೇ 2 ವರ್ಷದ ಮುಂಚೆ ಕೆಲಸ ಮಾಡಿಲ್ಲ. ಅವರು 8-10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಅಜ್ಜಿ ಇದ್ದಾರೆ ತಮಿಳ್ನಾಡಲ್ಲಿ, ಅವ್ರು ಹೇಳ್ತಿದ್ರು ಮೊನ್ನೆ ಒಂದು ಚಾನಲಲ್ಲಿ, ಅವರು ಸಿನಿಮಾ ನಟನೆ ಮಾಡಿ ಅವ್ರು ಬಂದಿದ್ದ ಸಂಭಾವನೆ ತಗೊಂಡು ಅವರು ಆ ಸಿನಿಮಾ ಸಂಭಾವನೆಯಿಂದ ಅವ್ರಿಗೆ ಒಂದು ಪ್ರತಿಯೊಂದು ಏರಿಯಾಗೂ ಹೋಗಿ ಅಕ್ಕಿ ರೇಷನ್ ಕೊಡ್ತಿದ್ರಂತೆ. ಪ್ರತಿ ತಿಂಗಳಿಗೆ ಏನು ಬೇಕು ರೇಷನ್ ಕೊಡ್ತಿದ್ರಂತೆ. ಅದೇ ಥರನೂ ಇಲ್ಲಿ ದರ್ಶನ್ ಸರ್ ಅವರು ಕೂಡ ಅವ್ರಿಗೇನು ಅಮೌಂಟ್ ಬರುತ್ತೆ, ಅವ್ರಿಗೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ, ನನಗೆ 1 ವರ್ಷಕ್ಕೆ 2 ಕೋಟಿ ಬೇಕು ಅಂತ ದರ್ಶನ್ ಸರೇ ಹೇಳಿದ್ದಾರೆ. ಏನಕ್ಕೆ ಅಂತಂತಂದರೆ, ಅವ್ರ ಮನೆ ಮುಂದೆ ಬಂದಾಗ ಪ್ರತಿ ಭಾನುವಾರ ಕೂಡ ಅವ್ರ ಕೈಲಾದಷ್ಟು ಅವ್ರು ಸಹಾಯ ಮಾಡ್ತಾರೆ. ಬಿಕಾಸ್ ಅವ್ರು ದುಡ್ದಿರುವಂಥ ದುಡ್ಡದು ಯಾರ ಹತ್ರನೂ ಕೇಳಿ ಮಾಡಲ್ಲ. ಸೊ ಆದ್ದರಿಂದ
ಬರಲಿ ಅನ್ನೋದು ನಮ್ಮ ಉದ್ದೇಶನು. ದರ್ಶನ್ ಅವರ ಅಭಿಮಾನಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ದರ್ಶನ್ ಸರ್ ಫ್ಯಾನ್ಸ್ ಅದೇ ಹೇಳ್ತಿರೋದು, ಎಷ್ಟೊಂದು ಜನ ಬರಲಿ, ಹೊರಗಡೆ ಬಂದ್ಮೇಲೆ ಅವರು ಕೂಡ ನಿಂತ್ಕೊಳ್ಳಿ. ಮೊನ್ನೆ ಸಿನಿಮಾ ರಿಲೀಸ್ ಆದಾಗಲೂ ಅದ್ರ ಬಗ್ಗೆನೇ ತೋರಿಸಿದ್ರು, ಸಿನಿಮಾದಲ್ಲೂ ಕೂಡ. ಸೊ ಒಂದು ಹಿಂಟ್ ಕೊಟ್ಟಿದ್ದಾರೆ ನಮಗೆ. ಸೊ ಆದ್ದರಿಂದ ಬರಲಿ ಅನ್ನೋದು ನಮಗೂ ಉದ್ದೇಶ. ಓಕೆ, ಎಸ್. ಹಾವೇರಿಯಿಂದ ಒಬ್ರು ಕರೆ ಮಾಡಿದ್ದಾರೆ, ಪಬ್ಲಿಕ್ಸ್ ಕೂಡ ಮಾತಾಡ್ತಿದ್ದಾರೆ, ಕರೆ ಮಾಡಿ ಮಾತಾಡ್ತಾರೆ. ಹಾವೇರಿಯಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ, ಮಾತಾಡಿ, ತಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಾ ಸರ್, ಅದೇ ಈಗ ಸರ್ ಚೆನ್ನಾಗಿ ಮಾತಾಡಿದ್ರು. ಸೊ ಅಸ್ತ್ರವಾಗಿ ಬಾಸ್ಕೊಂತಾರೆ, ಹಿಂಗೆ ವಿಷ್ಣುವರ್ಧನ್ ಸರ್ನ ಅಲ್ಲಿ ನಿಲ್ಲಿಸಿ ಅಸ್ತ್ರವಾಗಿ ಬಾಸ್ಕೊಂತಾರೆ, ಅದು ಖಂಡಿತ ನಿಜ ಸರ್. ಅದು ಅವ್ರ ಮಾತು ಒಪ್ತೀನಿ. ಈಗ ಸರ್, ಈಗ ಈ ದರ್ಶನ್ ಸರ್ ಬಂದ್ರೆ ಏನ್ ಮಾಡ್ಬೋದು ಅಂದ್ರೆ ಸರ್, ಜನ ಸೇರ್ಸ್ಬೋದಷ್ಟೇ, ಅದು ಮತ ಕನ್ವರ್ಟ್ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಯಾಕಂದ್ರೆ ಸಿನಿಮಾದಲ್ಲಿ ಬೇರೆ ಸರ್, ಈಗ ನಮ್ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ, ಈಗ ಅಲ್ಲಿ ನೋಡಿ, ಇದ್ರಲ್ಲಿ ತಮಿಳ್ನಾಡಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇವನು ವಿಜಯ್ ಸರ್ದು ಅವ್ರು ಚೆನ್ನಾಗಿ ಮಾತಾಡಿದ್ರು. ಅವರು ನಮ್ಮ ಒಂದು ಕರ್ನಾಟಕದಲ್ಲಿ ಏನಂದ್ರೆ ಉಪೇಂದ್ರ ಸರ್ದು ಥಾಟ್ ಚೆನ್ನಾಗಿದೆ, ಬಟ್ ಆಡಂಬರದ ಪ್ರಚಾರ ಅವ್ರು ಏನ್ ಮಾಡ್ಲಿಲ್ಲ. ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಸರ್ ಟೇಕ್ ಆಫ್ ಆಗ್ತಿಲ್ಲ. ಉಪೇಂದ್ರ ಅವರ ಥಾಟ್ ಚೆನ್ನಾಗಿದೆ, ಟೇಕ್ ಆಫ್ ಆಗ್ತಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹೌದು ಸರ್, ಹೌದು. ಅಂದ್ರೆ ಜನ ಒಪ್ಕೊಳ್ತಾ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಇದ್ರ ರಾಜಕೀಯ ಸಿಸ್ಟಮೇ ಬೇರೆ, ಅಲ್ಲಿ ಸಿಸ್ಟಮೇ ಬೇರೆ. ಸೊ ಅದಕ್ಕೋಸ್ಕರ ಸರ್, ಯಾಕಂದ್ರೆ ಈ ಸಿನಿಮಾನ ಬೇರೆ. ದರ್ಶನ್ ಸರ್ ಬಂದ್ರೆ ನಾ ಏನ್ ದರ್ಶನ್ ಸರ್ ವಿರೋಧಿ ಏನಲ್ಲ. ಈಗ ಪ್ರತಿಯೊಂದ್ ಮನೆಯಲ್ಲಿ ಈಗ ಸರ್, ಈಗ ದರ್ಶನ್ ಸರ್ ಫ್ಯಾನ್ ಇದಾರೆ ಅನ್ಕೊಳ್ಳೋಣ. ಈಗ ನಾನು ದರ್ಶನ್ ಫ್ಯಾನ್, ನಾನು ವೋಟ್ ಹಾಕ್ತೀನಿ ಹೋಗಿ, ಹೌದಾ? ಇನ್ನು ಉಳಿದಾರ ನಮ್ಮ ಮನೆಯಲ್ಲಿ ಒಂದು ಕೂಡು ಕುಟುಂಬ ಇರ್ಬೋದು, ಆ ತರ ಹಳ್ಳಿಗೂ ರೀಚ್ ಆಗಿದ್ದಾರೆ ಅವರು, ಬಟ್ ಎಲ್ಲರಿಗೂ ರೀಚ್ ಆಗಿಲ್ಲಲ್ಲ ಮನೆಯಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕೋಸ್ಕರ ಆನಂದ್ ಅವರೇ. ಒಬ್ಬ ವ್ಯಕ್ತಿಯನ್ನ ಸಿನಿಮಾ ನಟನಾಗಿ ಪ್ರೀತಿಸೋದು ಬೇರೆ, ಆದರೆ ರಾಜ್ಯವನ್ನೇ ಆಳುವಂತಹ ಒಬ್ಬ ರಾಜಕಾರಣಿಯಾಗಿ ಪ್ರೀತಿಸುವಂಥದ್ದು ಇದೆಯಲ್ಲ, ಈ ಹಂತವನ್ನು ಯಾವ ರೀತಿ ನೋಡ್ತೀರಿ ಒಬ್ಬ ಅಂಕಣಕಾರ್ತಿಯಾಗಿ? ಅದು ಖಂಡಿತವೂ ಡಿಫ್ರೆಂಟ್. ಅದು ರಾಜಕೀಯ ವ್ಯಕ್ತಿ ಅನ್ನೋದೇ ಒಂದು ಡಿಫ್ರೆಂಟ್ ರೋಲ್, ಆ್ಯಂಡ್ ಸಿನಿಮಾ ನಟ ಅನ್ನೋದು ಒಂದು ಡಿಫ್ರೆಂಟ್ ರೋಲ್. ಬಟ್ ಎರಡು ಪ್ರೊಫೆಷನ್ನೇ. ಸಿನಿಮಾ ನಟನೆ ಅನ್ನೋದು ಒಂದು ಪ್ರೊಫೆಷನ್ನೇ, ರಾಜಕೀಯ ಅನ್ನೋದು ಕೂಡ ಒಂದು ಪ್ರೊಫೆಷನ್ನೇ. ಆದರೆ ತುಂಬ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ನೀವು ಸಿನಿಮಾದಲ್ಲಿ ವಿಭಿನ್ನವಾದ ಪಾತ್ರಗಳನ್ನ ನೀವು ಮಾಡ್ಕೊತ ಹೋಗ್ಬೋದು, ಆದರೆ ರಾಜಕೀಯದಲ್ಲಿ ನಿಮಗೆ ಪಾತ್ರಗಳ ಚಾಯ್ಸ್ ನಿಮಗಿಲ್ಲ. ಆದರೆ ನೀವು ಇಲ್ಲೊಬ್ಬ ಜನಪ್ರತಿನಿಧಿಯಾಗಿ ನೀವಿರ್ತೀರ, ಅದೊಂದೇ ನಿಮ್ಮ ಪಾತ್ರ. ಜನ ಸೇವಕನಾಗಿರ್ತೀರ, ಅದೊಂದೇ ನಿಮ್ಮ ಪಾತ್ರ. ಸೊ ನಿಮ್ಮ ಸಿದ್ಧಾಂತಗಳಿಗೆ ನೀವು ಸ್ಟಿಕ್ ಆನ್ ಆಗಿರಬೇಕು. ಆದರೆ ಸಿನಿಮಾದಲ್ಲಿ ನೀವು ಹೊಡೆದಾಡ್ಬೋದು, ಬಡ್ದಾಡ್ಬೋದು, ಮಾಸ್ ಡೈಲಾಗ್ಗಳನ್ನ ಹೇಳ್ಬೋದು, ಶಿಲೆ ಹೊಡಿಬೋದು, ಡ್ಯಾನ್ಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ನೀವು ಸಿನಿಮಾ ರಾಜಕೀಯಕ್ಕೆ ಬಂದ್ಕೊಂಡ್ಬಿಟ್ಟು ನಾನು ಅದೇ ರೀತಿ ಮಾಸ್ ಡೈಲಾಗ್ಗಳನ್ನ ಹೊಡಿತೀನಿ, ನಾನು ಆವಾಜ್ ಹಾಕ್ತೀನಿ, ನಾನು ಫುಲ್ ರಫ್ ಆ್ಯಂಡ್ ಟಫಲ್ಲಿ ಇಡ್ತೀನಿ ಅಂತ ಹೇಳಿದರೆ ಜನ ನಿಮ್ಮನ್ನು ನೋಡೋದು ಬೇರೆ ಆಗುತ್ತೆ, ನಿಮ್ಮ ವರ್ಚಸ್ಸು ಕೂಡ ಬೇರೆ ಆಗ್ತಾ ಹೋಗುತ್ತೆ. ಹಾಗಂತ ನಾನು ದರ್ಶನ್ ಅವ್ರಿಗೆ ನಾನು ಕನೆಕ್ಟ್ ಮಾಡ್ತಾ ಇಲ್ಲ. ಯಾವ ಒಬ್ಬ ನಟನೆ ಆದರೂ ಕೂಡ ಅವರು ಸಿನಿಮಾ ರಂಗಕ್ಕೆ ಹೊರತಾಗಿ ನೀವು ಅದೊಂದು ನಿಮ್ಮ ಪ್ರೊಫೆಷನಿಂದ ನೀವು ಆಚೆ ಬರ್ತೀರಾ ಅಂತ ಹೇಳಿದಾಗ ನೀವು ಇನ್ನೊಂದು ಪ್ರೊಫೆಷನ್ ಚೂಸ್ ಮಾಡ್ತೀರಾ. ಎಕ್ಸಾಂಪಲ್ ಆಸ್ ಅ ಪೊಲಿಟಿಷಿಯನ್ ಅಂತ ಬಂದಾಗ ನಿಮ್ಮ ವರ್ಚಸ್ಸೇ ಬೇರೆ ಇರುತ್ತೆ, ಜನ ನಿಮ್ಮನ್ನು ನೋಡೋಂಥ ರೀತಿನೇ ಬೇರೆ ಇರುತ್ತೆ. ಸೊ ನಿಮ್ಮ ಸಿದ್ಧಾಂತಗಳೇನು, ನೀವು ಜನರಿಗೋಸ್ಕರ ನೀವೇನು ಮಾಡೋದಕ್ಕೆ ರೆಡಿ ಆಗಿದ್ದೀರಾ, ನೀವು ಜನರ ಜೊತೆ ಎಷ್ಟು ಸಂಪರ್ಕವನ್ನು ನೀವು ಬೆಳೆಸ್ಕೊಳ್ತಾ ಇದ್ದೀರಾ. ಅವ್ರು ಹೇಳ್ತಾ ಇದ್ರು, ಈಗ ಒಬ್ರು ಕರೆ ಮಾಡಿದವರು, ಜನಕ್ಕೆ ಸಿನಿಮಾ ನಟನಾಗಿ ನೀವು ರೀಚ್ ಆಗೋದು ಬೇರೆ, ಆದರೆ ಒಬ್ಬ ಆ ಮನೆಯ ಮಗನಾಗಿ ರೀಚ್ ಆಗೋವಂಥದ್ದು ತುಂಬಾ ವ್ಯತ್ಯಾಸ ಇರುತ್ತೆ. ಅಂದರೆ ಆ ಮನೆಗೆ ಹೋಗ್ಬಿಟ್ಟು ನೀವು ಕಷ್ಟ ಏನು ಅಂತ ಕೇಳೋದಕ್ಕೂ, ನಟನಾಗಿ ಹೋಗ್ಬಿಟ್ಟು ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಸೊ ನಾನು ಪೊಲಿಟಿಷಿಯನ್ ಆಗಿ ನೀವು ಒಬ್ಬ ಮನೆಗೆ ನೀವು ಹೋದಾಗ ನೀವು ಕುಂದು ಕೊರತೆಗಳೇನು ಅಂತ ನೋಡ್ತೀರಾ. ನೀವು ಒಬ್ಬ ಮಂತ್ರಿ ಅಥವಾ ಒಬ್ಬ ಪ್ರತಿನಿಧಿ ಒಂದು ಮನೆಗೆ ಹೋಗ್ತಾರೆ, ಎಲ್ಲೋ ಒಂದು ಅವಘಡ ನಡೆದಿದೆ ಅಂತ ಹೇಳಿದಾಗ ಆ ಮನೆಗೆ ಹೋದಾಗ ಅಥವಾ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕುತ್ಕೊಂಡು ಅವ್ರು ಕೇಳೋವಂಥದ್ದು ಹೇಗಿದೆ ಈ ಪರಿಸ್ಥಿತಿ ಏನು ಅಂತ ಕೇಳ್ತಾರೆ. ಆದರೆ ಒಬ್ಬ ನಟ ಅದನ್ನು ಕೇಳೋದಿಲ್ಲ. ಆದರೆ ನಟ ರಾಜಕಾರಣಿಯಾಗಿ ಬದಲಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ಹೋಮ್ವರ್ಕ್ ಬೇಕು. ಆ ಹೋಮ್ವರ್ಕನ್ನು ಯಾರು ಮಾಡ್ಕೊಂಡಿರ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ. ಆ್ಯಂಡ್ ಆ್ಯಸ್ ಅನ್ ಎಕ್ಸಾಂಪಲ್ ವಿ ಹ್ಯಾವ್ ಆಸ್ ಅ ವಿಜಯ್. ಸೊ ವಿಜಯ್ ಮಾಡಿದಂಥ ಹೋಮ್ವರ್ಕ್ ಇವತ್ತು ಅವ್ರಿಗೆ ರಿಸಲ್ಟ್ ಕೊಟ್ಟಿರೋಂಥದ್ದು. ಆ್ಯಂಡ್ ಅವರು ಉಪೇಂದ್ರ ಅವ್ರು ಹೇಳ್ತಾ ಇದ್ರು, ಸರ್ ಕೂಡ ಉಪೇಂದ್ರ ಅವ್ರ ಬಗ್ಗೆ ಉಲ್ಲೇಖನ ಮಾಡಿದರು. ಹೌದು, 2 ಎಲೆಕ್ಷನ್ ಆಗೋಯ್ತು, ಅವರು ಪ್ರಜಾಕೀಯ ಅನ್ನೋ ಪಕ್ಷವನ್ನು ಕಟ್ಟಿ ಆದಮೇಲೆ ಎಲ್ಲೂ ಸದ್ದಿಲ್ಲ. ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಉದ್ದವಾದಂಥ ಡೈಲಾಗ್ಗಳನ್ನ ಬರೀತಾರೆ, ಟೀಕೆ ಮಾಡ್ತಾರೆ, ಎಲ್ಲದೂ ಸರಿನೇ, ಒಪ್ಕೊಳ್ಳೋಂಥದ್ದೇ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ನಾವೇನು ಬೇಕಾದ್ರೂ ಹೇಳ್ಬೋದು, ನಾವು ಟೀಕೆನೂ ಮಾಡ್ಬೋದು, ಪ್ರಶಂಸನೆ ಕೂಡ ಮಾಡ್ಬೋದು. ಆದರೆ ನೀವು ಒಂದು ಪಕ್ಷವನ್ನು ಕಟ್ಟಿದಂಥವ್ರು ಆಮೇಲೆ ಎಲ್ಲಿ ಹೋದ್ರಿ? ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ? ಸರಿ, ನೀವೇನು ವರ್ಕ್ ಮಾಡಿದ್ರೆ ನಿಮ್ಮ ಸಂಘಟನೆಯಲ್ಲಿ ನೀವು ಮಾಡ್ತಾ ಇರಬಹುದೇನೋ,
ಆದ್ರೆ ನಮಗೆಲ್ಲೋದು ಕಾಣಿಸ್ತಿಲ್ಲ. ಅಂದ್ರೆ ನೀವು ಕೂಡ ರಜನಿಕಾಂತ್ ಅವ್ರ ತರನೇ ಹಿಂದೆ ಸರಿತಾ ಇದ್ದೀರಾ ಹಾಗಿದ್ರೆ, ರೀಚ್ ಆಗ್ತಾ ಇಲ್ಲ. ಸೊ ಅನ್ನೋದು ಒಂದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸೊ ನಾವು ಇಲ್ಲಿ ನಾನೀಗ ಹೇಳ್ತಾ ಇದ್ದೆ ಅಂದ್ರೆ ಹೌದು, ಅಭಿಮಾನ ಬೇಕಾದ್ರೆ ಅಭಿಮಾನಿಗಳು ಮತದಾರರಾಗಿ ಕನ್ವರ್ಟ್ ಆಗಬಹುದೇನೋ ಹೇಳಕ್ಕಾಗಲ್ಲ. ಆದ್ರೆ ಎಷ್ಟು ಎಲ್ಲಿ ಅಂತ ನೀವು ಕನ್ವರ್ಟ್ ಮಾಡ್ತೀರಾ? ಮತದಾರರು ನಿಮಗೆ ರಾಜ್ಯದಂತೆ ಇದ್ದಾರೆ, ಆದರೆ ದರ್ಶನ್ ಅವರು ಇಲ್ಲಿ ಪಕ್ಷವನ್ನ ಸಂಘಟನೆ ಕಟ್ತಾ ಇದ್ದಾರಾ ಅಥವಾ ಯಾವುದೋ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ? ಒಂದು ವೇಳೆ ಅವಕಾಶ ಸಿಕ್ಕರೆ ಸೊ ಆಗ ಅದು ಮತ್ತೆ ಮತ ವಿಭಜನೆ ಆಗೇ ಆಗುತ್ತೆ ಇಲ್ಲಿ. ಸೊ ನೀವು ಅವಾಗ ಹೇಳಕ್ಕಾಗಲ್ಲ ಅವ್ರು ಏನಾಗ್ತಾರೆ ಅಂತ ಹೇಳ್ಬಿಟ್ಟು. ಒಬ್ರು ಕರೆ ಮಾಡಿದ್ದಾರೆ, ಸವಿತಾ ಅಂತ ಕೊಳ್ಳೇಗಾಲದಿಂದ. ನಮಸ್ತೆ ಸವಿತಾ ಅವರೇ. ಹೇಳಿ ಸರ್. ನಮಸ್ತೆ. ನೀವ್ ಹೇಳಿ, ಪ್ರಶ್ನೆ ಏನಿದೆ ಕೇಳಿ. ಅದೇ ಸರ್, ದರ್ಶನ್ ಫಸ್ಟ್ ಬಿಡ್ಸಿ ಅವ್ರನ್ನ. ಸಾರಿ ಕೇಳಿಸ್ಲಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿ ಸರ್. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಹೇಳಿ ಸರ್. ಮಾತಾಡಿ ಸರ್, ನಾವು ಕೊಳ್ಳೇಗಾಲದಿಂದ ಮಾತಾಡ್ತಾ ಇರೋದು. ದರ್ಶನ್ ಅಭಿಮಾನಿ ನೀವು. ಪಕ್ಷ ನಿಂತ್ರೆ 100% ಗೆಲ್ತಾರೆ. ಬಟ್ ಅವ್ರನ್ನ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಸರ್. ಅವ್ರಿಗೆ ಈ ರಾಜಕೀಯದಾಗ್ಲಿ ಈ ಫಿಲಂ ಇಂಡಸ್ಟ್ರಿಲಾಗ್ಲಿ ಅವ್ರಾದ್ರೂ ಯಾರು ತಪ್ಪೇನು ಅವ್ರು ಮಾಡಿಲ್ಲ. ಹೌದಲ್ವಾ ಸರ್? ಅದಕ್ಕೆ ಆಚೆ ಕಡೆ ಬರ್ಬೇಕಲ್ವಾ, ಯಾರಾದ್ರೂ ಸಪೋರ್ಟ್ ಮಾಡ್ಬೇಕಲ್ವಾ?